ಎಲ್ಲರಿಗೂ ನಮಸ್ಕಾರ ರೀ. ನಾನಿವತ್ತು ಟೊಮೆಟೊ ಚಟ್ನಿನ ಮಾಡಿದ್ದೀನಿ ನೋಡ್ರಿ. ಈ ಟೊಮೆಟೊ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನದ ಜೊತೆ ಕಲ್ಸ್ಕೊಂಡು ತಿಂದ್ರೆ ಭಾಳ ಮಸ್ತ್ ಆಗಿರ್ತೈತೆ ನೋಡ್ರಿ. ಈ ಚಟ್ನಿ ಹೆಂಗೆ ಮಾಡ್ದತ್ತ ಒಂದ್ಸತಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾಗಿ ಒಂದು ಖಾರವಾಗಿ ಚಟ್ನಿನ ಮಾಡ್ಕೊಂಡ್ರಿ. ಅದರಲ್ಲೂ ಹಸಿ ಟೊಮೆಟೊ ಚಟ್ನಿ ಮಾಡಿದ್ರೆ ಸಾಕು ನೋಡ್ರಿ, ಮನೆ ಮಂದಿ ಎಲ್ಲ ಭಾಳ ಇಷ್ಟಪಟ್ಟ ತಿಂತಾರೆ ನೋಡ್ರಿ. ಅದರಲ್ಲೂ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಾಡ್ತಾಯಿದ್ದೀನಿ ನೋಡ್ರಿ. ಈ ಟೊಮ್ಯಾಟೊ ಚಟ್ನಿನ ಒಂದ್ಸತಿ ತಪ್ಪದ ಮನೆ ಒಳಗೆ ಟ್ರೈ ಮಾಡ್ಲೇಬೇಕು ನೋಡ್ರಿ. ಯಾಕಂದ್ರೆ ನಮ್ಮ ಖಾರ ತಿನ್ನೋದು ಜಾಸ್ತಿ ನೋಡ್ರಿ. ಪಲ್ಯ ಜೊತೆ ಈ ಥರ ಚಟ್ನಿನ ಮಾಡ್ಕೊಂಡು ತಿಂದ್ರೆ ಭಾಳ ಮಸ್ತ್ ಆಗಿರ್ತೈತೆ ನೋಡ್ರಿ. ಹೇಗೆ ಮಾಡ್ದಂಥ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಮೊದಲಿಗೆ ನಾನಿಲ್ಲಿ 1/4 kg ಆಗೋಷ್ಟು ಹಸಿ ಟೊಮ್ಯಾಟೊನ ತೊಗೊಂಡಿದ್ದೀನಿ ನೋಡ್ರಿ. ಈ ಥರ ಹಸಿ ಟೊಮ್ಯಾಟೊ ಇರ್ಬೇಕು ನೋಡ್ರಿ. ಸ್ವಲ್ಪ ಹಣ್ಣಾದ್ರೂ ಪರವಾಗಿಲ್ರಿ, ಇಂಥ ಟೊಮ್ಯಾಟೊನ ತೊಗೋಬೇಕು ನೋಡ್ರಿ. ಹಂಗಾದ್ರ ಜೊತೆ ರೀ ಖಾರಕ್ಕೆ ನೋಡ್ಕೊಂಡು ಹಸಿಮೆಣ್ಸಿಕಾಯಿ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ನಾನಿಲ್ಲಿ ಟೊಮ್ಯಾಟೊನ ಉದ್ದುದ್ದಾಗಿ ಹೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಅವ್ಕರ್ನೇನೆಲ್ಲ ಪೌಕ್ಲು ಇದ್ವಲ್ರಿ, ಅವ್ಕರ್ನ ಒಟ್ಟು ಹೊಳ್ಕೊಂಡಿದ್ದೀನಿ ನೋಡ್ರಿ. ಅದಾದ್ಮೇಲೆ ರೀ ಒಲೆ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡ್ರಿ. ಅದು ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಸ್ವಲ್ಪ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡ್ರಿ. ಅವೆಲ್ಲ ಒಂದು ಸತಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹಂಗೆ ಅಪ್ಪುಟ ಹಾಕಿದ್ರಿ ಸಿಡು ಚಾನ್ಸಸ್ ಇರ್ತಾವೆ ನೋಡ್ರಿ. ಹೀಗಾಗಿ ಮುರ್ಕೊಂಡು ಹಾಕ್ಬೇಕು ನೋಡ್ರಿ. ಈಗೇನದಲ್ರಿ, ಕೈ ಬಿಡ್ಲಾರ್ದ ಒಂದು 2 ನಿಮಿಷ ಹುರ್ಕೋಬೇಕು ನೋಡ್ರಿ. ಅದಾದ್ಮೇಲೆ ಒಂದು ಪ್ಲೇಟ್ನಾಗ ಎತ್ತಿಟ್ಕೋತಾ ಇದ್ದೀನಿ ನೋಡ್ರಿ. ಇಲ್ಲೇನು ಮೆಣಸಿನ್ಕಾಯಿನ ಹುರ್ಕೊಂಡೇವಲ್ರಿ, ಅವ್ಕರ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ ನೋಡ್ರಿ. ಹಂಗೆ ಅದ ಕಡಾವಂಗಿ ಒಳಗ್ರಿ ಇಲ್ಲೇನು ಹೋಳಿ ಇಟ್ಕೊಂಡಿದ್ದೇವಲ್ರಿ, ಅವ್ಕರ್ನು ಟೊಮೆಟೊನ ಹಾಕ್ತಾಯಿದ್ದೀನಿ ನೋಡ್ರಿ. ಅವ್ಕರ್ನು ಕೈ ಬಿಡ್ಲಾರ್ದ ಒಂದು 2 ರಿಂದ 3 ನಿಮಿಷ ಹುರ್ಕೋತ ಇರ್ಬೇಕು ನೋಡ್ರಿ. ಈ ಹೆಚ್ಚಿಗೆ ಟೈಮ್ ತೊಗೊತೈತ್ರಿ. 2-3 ನಿಮಿಷ ಏನಾಗಲ್ರಿ, ಒಂದು 10 ನಿಮಿಷ ಆಗ್ತೈತೆ ನೋಡ್ರಿ. ಅಲ್ಲಿವರೆಗೂ ಕೈ ಬಿಡ್ಲಾರ್ದನ ಹುರಿಬೇಕು ನೋಡ್ರಿ. ಹಂಗಾರಿ ಅದನ್ನು ಮಧ್ಯೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಬೇಕಾಕೈತೆ ನೋಡ್ರಿ. ಆ ಒಲಿ ಏನದಲ್ರಿ, ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ದಾಗೆ ಇಡ್ಬೇಕು ನೋಡ್ರಿ. ಯಾಕಂದ್ರೆ ಹೊತ್ತು ಚಾನ್ಸಸ್ ಇರ್ತೈತ್ರಿ. ಹೀಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ದಾಗೆ ಇಡ್ಬೇಕಾಗ್ತೈತೆ ನೋಡ್ರಿ. ಇಲ್ಲಿ ಏನದಲ್ರಿ, ಹಂಗೆ ಮಧ್ಯ ಪ್ಲೇಟ್ ಮುಚ್ಚಳನ ತೆಗೆದು ಒಂದು ಸತಿ ಕೈಯಾಡ್ಸ್ಕೊತಾನೆ ಇರ್ಬೇಕು ನೋಡ್ರಿ. ಅವು ಪೂರ್ತಿ ಟೊಮ್ಯಾಟೊ ಕೆಂಪಗೆ ಆಗೋವರೆಗೂ ಹುರ್ಕೋಬೇಕಾಕೈತೆ ನೋಡ್ರಿ. ಹಂಗೆ ಪ್ಲೇಟ್ ತೆಗಿದ್ರಿ, ಹಂಗೆ ಮೇಲೆ ಕೈ ಆಡ್ಸ್ಕೊತಾನೆ ಇರ್ಬೇಕಾಕೈತೆ ನೋಡ್ರಿ. ಸ್ವಲ್ಪ ಹೊತ್ಯಾವ ನೋಡ್ರಿ, ಹಂಗೇನು ಪರವಾಗಿಲ್ರಿ. ಹಿಂಗೆ ಇರ್ಬೇಕು ನೋಡ್ರಿ. ಇವ್ಕುರ ಈಗೇನದಲ್ರಿ, ಮ್ಯಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡ್ರಿ. ಅಂದ್ರೆ ಚಲೋತ್ನಾಗ ಹುರ್ತಾವೆ ನೋಡ್ರಿ. ನಾವು ಎಷ್ಟು ಹುರ್ಕೋತೇವಲ್ರಿ ಅಷ್ಟು ರುಚಿ ಬರ್ತೈತೆ ನೋಡ್ರಿ ಚಟ್ನಿ. ಈಗೇನದ ರೀ, ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಮತ್ತು ಒಂದು 5 ನಿಮಿಷ ಕೈ ಬಿಡ್ಲಾರ್ದ ಹುರಿಯತ್ತೀನಿ ನೋಡ್ರಿ. ಹಿಂಗೆ ಹುರ್ಕೋಬೇಕು ನೋಡ್ರಿ. ಹುರ್ಕೊಂಡಿದ್ದಾದ್ಮೇಲೆ ರೀ, ನಾನಿಲ್ಲಿ ಹಸಿಮೆಣ್ಸಿಕಾಯಿನ ಏನು ಹುರ್ಕೊಂಡಿದ್ದೆ ಅಲ್ರಿ, ಅದನ್ನೂ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಅದನ್ನು ಮತ್ತು ಕೈ ಬಿಡ್ಲಾರ್ದನ ಮತ್ತು ಒಂದು 2 ಸಲ ಹುರ್ಕೋಬೇಕು ನೋಡ್ರಿ. ಹಂಗೆ ಅದ್ರ ಜೊತೆನ ರೀ ಒಂದು 2 ಕೆಂಪು ಮೆಣ್ಸಿಕಾಯಿ ಇದ್ದವು ರೀ. ನೀವು ಬೇಕಂದ್ರೆ ಹಾಕೋಬೋದು ರೀ, ಇಲ್ಲಾಂದರೆ ಬಿಡ್ಬೋದು ರೀ. ನಾನಿಲ್ಲಿ ಕಲರ್ಗೋಸ್ಕರ ಹಾಕಿದ್ದೀನಿ ರೀ. ಅದಾದ್ಮೇಲೆ ರೀ ಹಂಗೆ ಸ್ವಲ್ಪ ಕರಿಬೇವು ಇದ್ದವು ರೀ, ಕರಿಬೇವನು ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಅದನ್ನೂ ಕೂಡ ಸ್ವಲ್ಪ ಹುರ್ಕೋಬೇಕು ರೀ. ಹಂಗೆ ಅದ್ರ ಜೊತೆನ ರೀ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಅದನ್ನು ಸ್ವಲ್ಪ ಹುರ್ಕೋಬೇಕು ನೋಡ್ರಿ. ಹಂಗೆ ಅದ್ರ ಜೊತೆನ ರೀ ಒಂದು ಬೆಳ್ಳುಳ್ಳಿ ಗಡ್ಡಿನ ತೊಗೊಂಡಿದ್ದೆ ರೀ, ಅದನ್ನು ಸಿಪ್ಪೆ ಸುಲ್ಕೊಂಡು ಹಾಕ್ತಾಯಿದ್ದೀನಿ ನೋಡ್ರಿ. ಅದನ್ನು ಕೂಡ ಒಂದು ಚಮಚೆ ತೊಗೊಂಡು ಮತ್ತು ಕೈಯಲ್ಲೇ ಹಾಗೆ ಆಡಿಸ್ಕೊತಾ ಇದ್ದೀನಿ ನೋಡ್ರಿ. ಅಂದ್ರೆ ಚಮಚೆ ಆಡಿಸ್ಕೊತಾನೆ ಇರ್ಬೇಕು ರೀ, ಇಲ್ಲಾಂದ್ರೆ ಹೊತ್ತಿರ್ತಾವೆ ರೀ. ಈಗ ನೋಡ್ರಿ ಎಲ್ಲ ಪೂರ್ತಿ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ. ಈಗ ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲ ಚಲೋತ್ನಾಗ ಹುರಿದಾವ ನೋಡ್ರಿ. ಈಗ ಏನದಲ್ರಿ, ಒಂದು 10 ನಿಮಿಷ ಆರ್ಲಾಕ ಬಿಡ್ಬೇಕು ನೋಡ್ರಿ. ಪೂರ್ತಿ ತಣ್ಣಗಾಗ್ಬೇಕು ರೀ. ತಣ್ಣಗಾಗಿಂದ ಮಿಕ್ಸರ್ಗೆ ಹಾಕ್ಬೇಕು ನೋಡ್ರಿ. ಸುಡು ಹಾಕಿದ್ರೆ ಅಷ್ಟೊಂದು ರುಚಿ ಇರಲ್ರಿ. ಹೀಗಾಗಿ ತಣ್ಣಗಾದ್ಮೇಲೆ ಹಾಕ್ಬೇಕು ನೋಡ್ರಿ. ನೀವು ಬೇಕಾದ್ರೆ ಕಲ್ನಾಗೂ ಕುಟ್ಬೋದು ರೀ, ಇನ್ನೂ ರುಚಿ ಹೆಚ್ಚಾಗ್ತೈತೆ ನೋಡ್ರಿ. ಹಂಗೆ ಅದ್ರ ಜೊತೆನ ರೀ ಇಲ್ಲಿ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಜೀರಿಗೆನೂ ಹಾಕ್ತಾಯಿದ್ದೀನಿ ನೋಡ್ರಿ. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ರೀ. ನಮ್ಗೆ ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂತ ಸಕ್ಕರೆ ಹಾಕ್ತಾಯಿದ್ದೀನಿ ರೀ. ನೀವು ಬೇಕಾದ್ರೆ ಹಾಕ್ರಿ, ಇಲ್ಲಾಂದ್ರೆ ಬಿಡ್ಬೋದು ನೋಡ್ರಿ. ಈಗೆಲ್ಲ ರುಬ್ಕೊಂಡು ಈ ಥರ ಎಲ್ಲ ಚಲೋತ್ನಾಗ ಬಂದೈತೆ ನೋಡ್ರಿ. ಇಲ್ಲಿ ನೋಡ್ರಿ, ಭಾಳ ತರಿನೂ ಇರಬಾರ್ದ್ರಿ, ಭಾಳ ಸಣ್ಣನೂ ಇರಬಾರ್ದ್ರಿ. ಇಲ್ಲಿ ನೋಡ್ರಿ, ಈ ರೀತಿ ಇರ್ಬೇಕು ನೋಡ್ರಿ. ನೀವು ಕಲ್ದಾಗ ಕುಟ್ಟಿದ್ರಂತೂ ಇನ್ನೂ ಮಸ್ತ್ ಇರ್ತೈತೆ ನೋಡ್ರಿ. ಹಂಗೆ ರೀ ಒಲೆ ಮೇಲೆ ಒಗ್ಗರ್ನಿಗೆ ಹಾಕ್ತಾಯಿದ್ದೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕೊಂಡೀನಿ ರೀ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆನ ಹಾಕಿ ಸ್ವಲ್ಪ ಒಂದು 2 ಮೆಣ್ಸಿನ್ಕಾಯಿನ ಹಾಕಿನಿ ನೋಡ್ರಿ. ಹಂಗೆ ಅದ್ರ ಜೊತೆ ಬೆಳ್ಳುಳ್ಳಿನೂ ಸೇರಿಸ್ತಾಯಿದ್ದೀನಿ ನೋಡ್ರಿ. ನೀವು ಒಗ್ಗರಣೆ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು ರೀ. ನಾನಿಲ್ಲಿ ಗಾರ್ನಿಷಿಗೋಸ್ಕರ ಹಾಕಿದ್ದೀನಿ ರೀ. ನಿಮ್ಮ ಆಪ್ಷನಲ್ ರೀ, ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ರೀ. ಹಿಂಗೆ ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಹಿಂಗೆ ಚಟ್ನಿನ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಜೊತೆ ಪಲ್ಯ, ಹಂಗೆ ಅದ್ರ ಜೊತೆ ಮೊಸರ, ಈ ಥರ ಚಟ್ನಿ ಸ್ವಲ್ಪ
ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ತಿಂತಾ ಇದ್ರೆ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ ನೋಡ್ರಿ, ಅಷ್ಟು ಮಸ್ತಾಗಿರ್ತೈತೆ ರೀ. ನಮ್ಗೆ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರಿ, ನೀವು ಹಸಿ ಟೊಮೆಟೊ ಚಟ್ನಿನ ಮಾಡಿರಿ ಅಂತ ಹೇಳಿದ್ದೀವ್ರಿ. ಹಿಂಗೆ ಮಾಡಿ ತೋರಿಸೇವ್ರಿ. ನೀವು ಕೂಡ ಕಮೆಂಟ್ನಾಗ ಹೇಳ್ರಿ ನಿಮ್ಗೆ ಯಾವ್ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿರಿ, ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ನೋಡ್ರಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತ್ರಿ. ನಮಸ್ಕಾರ ರೀ.